ಸಿಂಹರಾಶಿ, ಯಾವುದಾದ್ರೂ ಸಂದರ್ಶನಗಳಿದ್ದರೆ, ಯಾವುದಾದ್ರೂ ಮಾತುಕತೆಗಳಿದ್ದರೆ ಅಂತಹ ಕಡೆಗಳಲ್ಲಿ ನಿಮಗೆ ಒಂದಷ್ಟು ಜಯ ಅನ್ನುವಂಥದ್ದಿದೆ. ಈ ದಿವಸ ಇರತಕ್ಕಂತಹ ಗ್ರಹಗತಿಯ ದೃಷ್ಟಿಯಿಂದ ನೀವು ಗೆಲುವಿನ ಒಂದು ಹಾದಿಯನ್ನು ಹಿಡಿದು ಮುಂದೆ ಹೋಗ್ತೀರಿ ಅನ್ನುವಂತಹ ಸೂಚನೆಗಳಿದೆ. ಕಾರ್ಯಕ್ರಮಗಳನ್ನು ಸರಿಯಾಗಿ ಯೋಜಿಸಬೇಕು, ಆಗ ಮಾತ್ರ ಯಶಸ್ಸಿದೆ. ನನ್ನ ಅದೃಷ್ಟ ಚೆನ್ನಾಗಿದೆ, ನಾನಿವತ್ತು ಬೆಳಗ್ಗೆ ಎದ್ದಾಗಿನಿಂದ ಎಲ್ಲವೂ ಕೂಡ ನನ್ನ ಕೆಲಸ ಆಗ್ತಾ ಇದೆ ಅನ್ನುವಂತಹ ಧೋರಣೆಗಳು ಬೇಡ. ಏನೇ ಚೆನ್ನಾಗಿದ್ದರೂ ಕೂಡ ನಿಮ್ಮ ಪ್ರಯತ್ನಗಳು, ನಿಮ್ಮ ಯೋಜನೆಗಳು ಎಲ್ಲವೂ ಕೂಡ ಸರಿಯಾಗಿದ್ದರೆ ಚೆನ್ನಾಗಿರ್ತಕ್ಕಂತಹ ಕೆಲಸಗಳು ಇನ್ನಷ್ಟು ಮತ್ತಷ್ಟು ಪುಷ್ಟಿಯನ್ನು ಪಡ್ಕೊಳ್ಳುತ್ತೆ ಅನ್ನುವಂತಹ ಅರ್ಥ. ಆಲೋಚನೆಯಲ್ಲಿ ಸಣ್ಣತನ ಬೇಡ. ತುಂಬ ಚಿಕ್ಕದಾಗಿ ಯಾವುದನ್ನು ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ಆ ಸಂಕುಚಿತ ಮನೋಭಾವನೆಯಿಂದ ಹೊರಬನ್ನಿ, ಅದನ್ನು ದೂರ ಮಾಡಿ ಅನ್ನುವಂತಹ ಅರ್ಥ. ಕೈ ಹಾಕದಂತಹ ಕೆಲವು ಕೆಲಸಗಳನ್ನು ಪೂರ್ಣ ಮಾಡಬೇಕು. ಅಲ್ಲಿ ಯಾವುದೇ ಕಾರಣಕ್ಕೂ ಆಲಸ್ಯವನ್ನು ತೋರಿಸಬಾರ್ದು. ಜೊತೆಗೆ ಮಾಡಿದರೆ ಆಯಿತು ಅಥವಾ ಇನ್ಯಾರಿಗೋ ಹೇಳ್ತೀನಿ, ಇವ್ಯಾವುದೂ ಕೂಡ ಸಬೂಬುಗಳು ಬೇಡ ಅಂತ ಅರ್ಥ. ನಿಮ್ಮ ಮಾತಿನಿಂದ ಜನಾಕರ್ಷಣೆಯಾಗುತ್ತೆ. ನೀವೇನಾದರೂ ಒಂದು ಚೂರು ಮಾತಾಡಿಬಿಟ್ರೆ ಸಾಕು, ಎಲ್ಲರೂ ಕೂಡ ನಿಮ್ಮ ಕಡೆ ಮುಖವನ್ನು ಮಾಡ್ತಾರೆ, ನೀವು ಹೇಳಿದ್ದನ್ನು ಕೇಳ್ತಾರೆ, ನಿಮ್ಮನ್ನು ಅನುಸರಿಸ್ತಾರೆ, ನಿಮ್ಮನ್ನು ಹಿಂಬಾಲಿಸ್ತಾರೆ. ಈ ರೀತಿಯ ಒಂದು ವಿಚಾರಗಳು ಹೆಚ್ಚಾಗ್ತಾ ಹೋಗುತ್ತೆ. ಕುಟುಂಬದ ಸದಸ್ಯರಲ್ಲಿ ಭಿನ್ನಾಭಿಪ್ರಾಯಗಳಿರುತ್ತೆ. ಸರಿ ಮಾಡೋದಕ್ಕೆ ಬಹಳ ಉತ್ತಮವಾದಂತಹ ದಿವಸ. ನಿಮ್ಮ ಮಾತಿಗೆ ಹೆಚ್ಚಿನ ಬೆಲೆ ಸಿಕ್ಕತ್ತೆ ಅಂತ ಅರ್ಥ. ಯೋಗ ನರಸಿಂಹಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ಆಸ್ತಿಯ ವಿಚಾರದಲ್ಲಿ ನೀವೇನೋ ಸಾಕ್ಷಿಯನ್ನು ಹೇಳೋದಕ್ಕೆ ಹೋಗೋ ಅಥವಾ ಏನೋ ನನಗೆ ಸತ್ಯ ಗೊತ್ತಿದೆ ಅಂತ ಹೇಳಿ ಅದನ್ನು ಪ್ರಸ್ತಾಪ ಮಾಡೋದಕ್ಕೆ ಹೋಗಿ ನೀವು ತೊಂದರೆಯನ್ನು ಮಾಡ್ಕೊಳ್ತೀರಿ, ನೀವು ಸಿಗ ಹಾಕ್ಕೊಳ್ತೀರಿ, ನಿಮ್ಮದೇ ತಪ್ಪು ಅಂತ ಹೇಳಿ ಅಲ್ಲಿ ಆಗುವಂಥದ್ದಾಗತ್ತೆ. ಅನಗತ್ಯವಾದಂತಹ ವಿಚಾರಗಳಿಗೆ ಹಣ ಖರ್ಚಾಗುತ್ತೆ. ಆ ವಿಷಯವನ್ನು ಪ್ರಸ್ತಾಪ ಮಾಡದೇ ಇದ್ದರೆ ದುಡ್ಡು ಆದರೂ ಉಳಿತಿತ್ತು. ವಿಷಯವನ್ನು ಪ್ರಸ್ತಾಪ ಮಾಡಿ ನಿಮಗೆ ಜಯವೂ ಇಲ್ಲ, ಅದಕ್ಕೋಸ್ಕರವಾಗಿ ಹಣವನ್ನು ಖರ್ಚು ಮಾಡಬೇಕಾದಂತಹ ಪರಿಸ್ಥಿತಿ ಒದಗಿ ಬರುತ್ತೆ. ನೋಡಿ ಯಾವ ರೀತಿಯಲ್ಲಿ ವ್ಯತ್ಯಾಸಗಳಾಗತ್ತೆ. ಗ್ರಹಗತಿ ಕೆಟ್ಟರೆ ಹೇಗೆಲ್ಲ ನಾವು ತೊಂದರೆಗಳನ್ನು ಅನುಭವಿಸಬೇಕಾಗತ್ತೆ ಅನ್ನುವಂಥದ್ದು. ಮಹಿಳೆಯರು ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಿ. ಹಿಂದೆ ಏನಾದರೂ ಇದ್ದಂತಹ ಕಾಯಿಲೆಯೋ ನೋವೋ ಮತ್ತೆ ಮರುಕಳಿಸ್ತಕ್ಕಂತಹದ್ದು, ಅದರಿಂದ ದೊಡ್ಡ ಮಟ್ಟದ ತೊಂದರೆ ಆಗ್ತಕ್ಕಂತಹದ್ದು ಈಗ ಇಲ್ಲಿ ಸ್ಪಷ್ಟವಾಗ್ತಾ ಇದೆ. ಚಿತ್ರರಂಗದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಒಂದಷ್ಟು ಸಮಸ್ಯೆಗಳಾಗಬಹುದು. ಮಾನಸಿಕವಾಗಿ ಎಲ್ಲ ವಿಚಾರಕ್ಕೂ ಕೂಡ ಸಿದ್ಧವಾಗಿರಬೇಕು. ಯಾವ ಕ್ಷಣದಲ್ಲಿ ಯಾವುದೇ ಆಘಾತ ಬಂದರೂ ಕೂಡ ನಾನು ತಡ್ಕೊಳ್ತೀನಿ ಅನ್ನುವಷ್ಟರ ಧೈರ್ಯ ನಿಮಗೆ ಇರಬೇಕಾದಂಥದ್ದು. ಶಾಂತಿಯಿಂದ ವರ್ತನೆಯನ್ನು ಮಾಡಿ ಜಯಕ್ಕೆ ಹತ್ತಿರವಾಗಬಹುದು ಅಂತ ಅರ್ಥ. ಭೂವರಾಹ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ತುಲಾರಾಶಿ, ಮನೆಯಲ್ಲಿ ಉತ್ತಮವಾದಂತಹ ವಾತಾವರಣ ಇರುತ್ತೆ, ಅದರ ಸದುಪಯೋಗವನ್ನು ಮಾಡಿಕೊಳ್ಳಿ ಅಂತ ಅರ್ಥ. ನಿಧಾನವಾಗಿ ಆಲೋಚನೆಗಳನ್ನು ಮಾಡ್ತಾ ಎಲ್ಲವನ್ನು ನಿರ್ಧಾರ ಮಾಡಿ. ಹಂತ ಹಂತವಾಗಿ ಕಾಲಕ್ಕನುಗುಣವಾಗಿ ನಿಮ್ಮ ನಿರ್ಧಾರಗಳು ಇದ್ದರೆ ಬಹಳ ಒಳ್ಳೆಯದಾಗಿರುತ್ತೆ. ಪ್ರೇಮದ ವಿಚಾರದಲ್ಲಿ ತಪ್ಪು ತಿಳುವಳಿಕೆಯಿಂದ ತೊಂದರೆಯನ್ನು ಮಾಡಿಕೊಳ್ತೀರಿ. ನೀವು ಆಲೋಚನೆ ಮಾಡಿರ್ತಕ್ಕಂಥದ್ದೇ ಒಂದು, ನಡೆಯುವಂಥದ್ದೇ ಇನ್ನೊಂದು. ಹಾಗಾಗಿ ತಪ್ಪಾಗಬಹುದು ಅಂತ ಅರ್ಥ. ಕಾರ್ಯಕ್ಷೇತ್ರದಲ್ಲಿ ಮಾತ್ರ ತುಂಬ ಪರಿಶ್ರಮ ಪಡಬೇಕಾದಂತಹ ದಿವಸ. ಅಂದರೆ ಆದಾಯಕ್ಕೆ ಅಂತಲ್ಲ, ಕೆಲಸಗಳು ಹೆಚ್ಚಾಗತ್ತೆ ಅಂತ ಅರ್ಥ. ಮೇಲಿಂದ ಮೇಲೆ ಒತ್ತಡಗಳಿರುತ್ತೆ. ಎಲ್ಲ ಕೆಲಸವನ್ನು, ಜವಾಬ್ದಾರಿಯನ್ನು ತಲೆ ಮೇಲೆ ಹೊತ್ಕೊಂಡು ಸಕಾಲದಲ್ಲಿ ಪೂರೈಸಬೇಕಾದಂಥದ್ದು ಮುಖ್ಯವಾಗಿರುತ್ತೆ. ಶಿಸ್ತು ಯಾರಿಗಿರುತ್ತೋ ಅಂಥವರಿಗೆ ಇಂತಹ ಒತ್ತಡಗಳು ಹೆಚ್ಚಾಗತ್ತೆ. ಹೇಗಾಯಿತೋ ಹಾಗಾಗಲಿ ಅನ್ನುವಂಥವರಿಗೆ ಇದು ಯಾವುದು ಲೆಕ್ಕಕ್ಕೆ ಬರದೇ ಇರತಕ್ಕಂತಹ ವಿಷಯ. ಇದನ್ನು ಗಮನಿಸ್ಕೊಳ್ಬೇಕು. ಧನಾತ್ಮಕವಾದಂತಹ ಶಕ್ತಿ ಅಥವಾ ಆ ಆಲೋಚನೆ ಇವೆರಡೂ ಕೂಡ ನಿಮ್ಮ ಪ್ರಗತಿಗೆ ಕಾರಣವಾಗುತ್ತೆ ಅಂತ ಹೇಳಬೇಕು. ಆರ್ಥಿಕವಾದಂತಹ ವಿಚಾರದಲ್ಲಿ ಏನೇ ಸಣ್ಣ ಪುಟ್ಟ ಸಮಸ್ಯೆಗಳು ಇದ್ದರೂ ಕೂಡ ಅದೆಲ್ಲವನ್ನು ನಿಭಾಯಿಸ್ತಕ್ಕಂತಹ ಶಕ್ತಿ ನಿಮಗೆ ಗುರುತರವಾಗಿ ಇರುತ್ತೆ ಅಂತ ಹೇಳಿ ಅರ್ಥ. ಇಷ್ಟದೇವತಾ ಪ್ರಾರ್ಥನೆಯನ್ನು ಮಾಡಿ, ಇಷ್ಟದೇವತಾ ಅನುಗ್ರಹವನ್ನು ಪಡ್ಕೊಳ್ಳಿ. ಶುಭವಾಗಿ. ವೃಶ್ಚಿಕ ರಾಶಿ, ಸಂಬಂಧಿಕರಿಂದ, ಬಂಧುಗಳಿಂದ ಏನೋ ಒಂದು ರೀತಿಯ ಆತಂಕ ಅಥವಾ ಭಯ ಸೃಷ್ಟಿ ಆಗ್ತಾ ಹೋಗುತ್ತೆ. ಆ ಮಾತುಗಳು ನಿಮಗೆ ಏನೋ ಒಂದು ರೀತಿಯ ಅಡ್ಡಿಯನ್ನು ಉಂಟು ಮಾಡುತ್ತೆ ಅಥವಾ ಏನೋ ಒಂದು ರೀತಿಯ ಆಘಾತಕ್ಕೆ ಅದು ಕಾರಣವಾಗುತ್ತೆ ಅಂತ ಹೇಳಬೇಕು. ಒಟ್ಟಾರೆ ಈ ದಿವಸ ಅಷ್ಟೊಂದು ಶುಭವಾಗಿಲ್ಲ, ಅಷ್ಟೊಂದು ಚೆನ್ನಾಗಿಲ್ಲ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಬೇಕು. ಪತಿಪತ್ನಿಯರಲ್ಲಿ ಬೇಡದೇ ಇರತಕ್ಕಂತಹ ವಿಚಾರಕ್ಕೆ ಜಗಳವಾಗುತ್ತೆ. ಆ ಸೂಚನೆಗಳು ಹೆಚ್ಚಾಗಿ ಕಾಣ್ತಾ ಇದೆ.
ಗುರಿ ಸಾಧನೆಗೆ ತುಂಬ ಪ್ರಯತ್ನವನ್ನು ಮಾಡ್ತೀರಿ, ಆದರೆ ವಿಫಲರಾಗ್ತೀರಿ. ಯಾವ ಗುರಿಯನ್ನು ಕೂಡ ತಲುಪೋದಕ್ಕೆ ಸಾಧ್ಯವೇ ಆಗದೇ ಇರತಕ್ಕಂತಹ ಕೆಲವೊಂದಷ್ಟು ಕಗ್ಗಂಟುಗಳಾಗುತ್ತೆ. ತಾಳ್ಮೆ ಇದ್ದರೆ ಸ್ವಲ್ಪ ಮಟ್ಟಿಗೆ ಸಮಾಧಾನ ಸಿಕ್ಕುತ್ತೆ. ಆ ತಾಳ್ಮೆ ಬರಬೇಕು, ಅದೂ ಕೂಡ ಪರೀಕ್ಷೆ ಆಗ್ತಕ್ಕಂತಹ ಸಮಯ. ಹಾಗಾಗಿ ಅಲ್ಲಿ ಆ ತಾಳ್ಮೆಯಿಂದ ಇರೋದಕ್ಕೂ ಕೂಡ ಅವಕಾಶಗಳು ಕಡಿಮೆ ಇರುತ್ತೆ. ಅಪಶಕುನ, ಅಶುಭ ವಾರ್ತೆ ಇವೆಲ್ಲವನ್ನ ಕೇಳ್ತೀರಿ, ಅದೆಲ್ಲ ಅನುಭವಕ್ಕೆ ಬರುತ್ತೆ. ತುಂಬ ಬೇಸರವಾಗ್ತಕ್ಕಂಥದ್ದು. ಹಣದ ವಿಚಾರದಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ನೋಡಬೇಕಾದಂಥದ್ದು. ದುಡ್ಡು ಕೂಡ ಕೈಯಲ್ಲಿ ಇಲ್ಲದೆ ಇರತಕ್ಕಂಥದ್ದು, ಅಥವಾ ದುಡ್ಡಿಗೋಸ್ಕರವಾಗಿ ಏನೇನೋ ಒಂದಷ್ಟು ವಿಚಾರಗಳು ನಿಮಗೆ ವ್ಯತಿರಿಕ್ತವಾಗಿ ಆಗ್ತಕ್ಕಂಥದ್ದಾಗತ್ತೆ. ಶಾಂತವಾಗಿದ್ದರೆ ಬಹಳ ಒಳ್ಳೆಯದು. ಬಂದಂತಹ ಕಷ್ಟಗಳನ್ನೆಲ್ಲ ಅನುಭವಿಸಲೇಬೇಕಾಗಿದೆ. ಹಾಗಾಗಿ ಕೂಗಾಡಿ ಜಗಳ ಮಾಡಿ ಕೋಪವನ್ನು ಹೆಚ್ಚು ಮಾಡಿಕೊಂಡು ನೀವು ಎಲ್ಲ ಮಾಡೋದಕ್ಕಿಂತ ಶಾಂತ ಮನಸ್ಕರಾಗಿ ಏನನ್ನಾದರೂ ಮಾಡಿದರೆ ಅಥವಾ ಸುಮ್ಮನೆ ಇದ್ದು ಬಿಟ್ಟರೆ ನಿಮಗೆ ಅನುಕೂಲವಾದೀತು. ಧ್ಯಾನ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡಿ, ಧ್ಯಾನಕ್ಕೆ ಶರಣು ಹೋಗಿ. ಶುಭವಾಗಿ.